ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ಕ್ಯಾರೆಟ್ ಹಲ್ವನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸುಲಭ ವಿಧಾನದಲ್ಲಿ. ಮೊದಲಿಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಿನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಕ್ಕೆ ಮೇಯ್ನ್ ತುಪ್ಪ ಒಂದು ಸ್ಪೂನ್ ಜಾಸ್ತಿ ಹಾಕಿದ್ರೂ ಕೂಡ ನಡೆಯುತ್ತೆ. ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ತುಪ್ಪವನ್ನು ಬಳಸೋದ್ರಿಂದ. ನಂತರ ಗೋಡಂಬಿ ಮತ್ತು ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹುರಿತಾ ಇದ್ದೀನಿ. ನೀವು ದ್ರಾಕ್ಷಿ ಬೇಕಾದ್ರೆ ಸೇರಿಸ್ಕೋಬೋದು. ದ್ರಾಕ್ಷಿನೂ ಸ್ವಲ್ಪ ಸಿಹಿ ಇರೋದ್ರಿಂದ ಅದನ್ನು ನಾನು ಹಾಕ್ತಾ ಇಲ್ಲ. ನೀವು ಬೇಕಿದ್ರೆ ನೀವು ಸೇರಿಸ್ಕೋಬೋದು. ನಂತರ ಕಡಲೆ ಹಿಟ್ಟು 1 ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಅದರ ಟೇಸ್ಟೇ ಬೇರೆ, ಡಬ್ಬಲ್ ಕೊಡುತ್ತೆ ಅದ್ರ ಟೇಸ್ಟು. ತುಂಬ ಚೆನ್ನಾಗಿರುತ್ತೆ. ಕೋವಾ ಬದಲಿಗೆ ನಾವು ಕಡಲೆ ಹಿಟ್ಟನ್ನು ಬಳಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಕ್ಯಾರೆಟನ್ನು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನಾವು. ನಂತರ ಸ್ವಲ್ಪ ಒಂದು ಸಣ್ಣ ಟೀ ಗ್ಲಾಸಲ್ಲಿ ಸಣ್ಣ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸಿ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷವರೆಗೂ ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷ ಬೆಂದರೆ ಸಾಕು. ಇದರಲ್ಲಿ ಒಂದು 3/4% ಆಲ್ರೆಡಿ ಬೆಂದಿರುತ್ತೆ. ಚೆನ್ನಾಗಿ ಕ್ಯಾರೆಟು ತುರಿದಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ. ಇವಾಗ ನಾನು ಮತ್ತೆ 1 ಸ್ಪೂನಿನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲೇ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು. ನೋಡಿ, ಇವಾಗ ಬೆಂದು ರೆಡಿಯಾಗಿದೆ. ಇವಾಗ ಹಾಲನ್ನು ಸೇರಿಸ್ತಾ ಇದ್ದೀನಿ. ಅದೇ 1 ಟೀ ಗ್ಲಾಸಿನಷ್ಟು ಮಾತ್ರ ಹಾಲನ್ನು ಸೇರಿಸಿದ್ದೀನಿ ನಾನು. ಜಾಸ್ತಿ ಹಾಲನ್ನು ಸೇರಿಸಬಾರ್ದು. ಸ್ವಲ್ಪ ಸೇರಿಸ್ಕೊಂಡ್ರೆ ನಮಗೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಅದ್ರ ಮುಚ್ಚಳವನ್ನು ಮುಚ್ಚಿ ನಾನು ಒಂದು 5 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಕೊಟ್ಟು ಬೇಯಿಸ್ಕೊತೀನಿ. ಹಾಲಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಬೆಂದು ರೆಡಿಯಾಗಿದೆ. ಈಗ ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಮತ್ತು ಏಲಕ್ಕಿನ ಎರಡೂ ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ನಾನು. ನೀವು ಹಾಗೆಯೇ ಸಕ್ಕರೆ ಕೂಡ ಹಾಕ್ಬೋದು. ನಾನಿಲ್ಲಿ 1 ಬಟ್ಲಷ್ಟು ಕ್ಯಾರೆಟ್ ತಗೊಂಡೆ. ಅದರ ಅರ್ಧ ಭಾಗದಷ್ಟು ನಾನು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕಡಿಮೆ ಕೂಡ ನೀವು ಉಪಯೋಗಿಸ್ಬೋದು. ಈಗ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸಕ್ಕರೆನ ಪುಡಿ ಮಾಡಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾಗೆಯೇ ಹಾಕ್ಬೋದು. ಏಲಕ್ಕಿ ಪುಡಿನೂ ಕೂಡ ಸಪ್ರೇಟಾಗಿ ಹಾಕ್ಬೋದು. ಮತ್ತು ಇದನ್ನು ಮುಚ್ಚಿ ನಾನು ಒಂದು 2 ನಿಮಿಷ ಹಾಗೆಯೇ ಬೇಯಿಸ್ಕೊತೀನಿ ಅಷ್ಟೇ. ಮತ್ತು ನಾವು ಒಂದು 2 ನಿಮಿಷ ಹಾಗೆಯೇ ಮೀಡಿಯಮ್ ಫ್ಲೇಮ್ ಕೊಟ್ಕೊಂಡು ಬೇಯಿಸ್ಕೊಳ್ಳಿ ಅಷ್ಟೇ. ನೋಡಿ, ತುಂಬ ಚೆನ್ನಾಗಿರುವಂತಹ ಕ್ಯಾರೆಟ್ ಹಲ್ವ ಕೂಡ ರೆಡಿ ಆಯಿತು. ಅದ್ರ ಮೇಲೆ ಇವಾಗ ಹುರಿದಿರುವಂತಹ ಬಾದಾಮಿ ಮತ್ತು ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ದ್ರಾಕ್ಷಿ ಕೂಡ ನೀವು ಸೇರಿಸ್ಕೋಬೋದು. ಹಾಗೆಯೇ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನಮಗೆ ಹಲ್ವ ರೆಡಿಯಾಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟು ಡಬ್ಬಲ್ ಆಗಿರುತ್ತೆ. ನಿಮಗೂ ಕೂಡ ಖಂಡಿತ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.